ಏಪ್ರಿಲ್ ತಿಂಗಳಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿ ಕರೆದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ವಸತಿ ನಿಲಯಗಳ ಅವ್ಯವಸ್ಥೆ ಬಗ್ಗೆ ಮತ್ತು ವಸತಿ ನಿಲಯಗಳಲ್ಲಿ ನಕಲಿ ಬಿಲ್ ಸೃಷ್ಟಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಗಳು ಲೂಟಿ ಮಾಡಿರ್ತಕ್ಕಂಥದ್ದು, ಈ ವಿಷಯದಲ್ಲಿ ಆ ಸಿಬ್ಬಂದಿಗಳಿಗೆ ಒಂದೇ ಸ್ಥಳದಲ್ಲಿ 10 ವರ್ಷ ಸೇವೆ ಸಲ್ಲಿಸ್ತಕ್ಕಂಥವರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಮತ್ತು ಭ್ರಷ್ಟಾಚಾರ ಮಾಡಿದವರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಾವು ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ನಾವು ನಮ್ಮ ಸಮಿತಿಯ ಒಂದು ನಿಯೋಗ, ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕ್ರಾಂತಿ, ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮಾಂತೇಶ್ ಬಡದಾಳ್ ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖನ್ನಾ ಮತ್ತು ಸೂರ್ಯಕಾಂತ್ ಅಜಾದ್ಪುರ್ ಅವರು ಒಂದು ನಿಯೋಗ ಬೆಂಗಳೂರಿಗೆ ಹೋಗಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ತಂಗಡಿಯವರಿಗೆ ಮತ್ತು ಇಲಾಖೆಯ ಆಯುಕ್ತರಿಗೆ ಮತ್ತು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟು ಗುಲ್ಬರ್ಗಾದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನೆರೆದಿರ್ತಕ್ಕಂಥ ಏನು ವಸತಿ ನಿಲಯಗಳಲ್ಲಿ ಸಿಬ್ಬಂದಿಗಳು ನಕಲಿ ಬಿಲ್ ಸೃಷ್ಟಿ ಮಾಡಿ ಇವತ್ತು ವಿದ್ಯಾರ್ಥಿಗಳ ಹೆಸರಿನ ಮೇಲೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಕ್ಕಂಥ ವಿಷಯ ಅವರ ಗಮನಕ್ಕೆ ತಂದು ಮತ್ತು ಅವರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ಒಂದು ಇವತ್ತು ಈಗಾಗಲೇ ನಮ್ಮ ನಾಯಕರು ಅರ್ಜುನ್ ಬದ್ರಿ ಸರ್ ಹೇಳಿದಾಗೆ ಗುರುಮಿಟ್ಕಲ್ಲಲ್ಲಿ ಮಾರ್ಚ್ 13ಕ್ಕೆ ಬೆಳಗ್ಗೆ 9:30ಕ್ಕೆ ಮಗಳು ಸ್ವಾತಿ ತಂದೆಗೆ ಫೋನ್ ಮಾಡ್ತಾಳೆ, ಪಪ್ಪ ಇವತ್ತು ನನಗೆ ಕ್ಯಾಲ್ಕುಲೇಟರ್ ಬೇಕು, ಬಂದು ಕೊಡಿಸಂತೇಳಿ. ಆದರೆ ಬಂದು ಕೊಡಿಸ್ನಂತ ಹೇಳಿದ್ರಾಗ 12:30ಕ್ಕೆ 4-5 ಫೀಟಿನಲ್ಲೇ ಆಕೆ ಆತ್ಮಹತ್ಯೆ ಮಾಡಿಕೊಂಡಳಂತೇಳಿ UDR ಪ್ರಕರಣ ದಾಖಲಾಗ್ತದ. ಆ UDR ಪ್ರಕರಣ ದಾಖಲಾದಾಗ ಆಗ ಯುವತಿಯ ತಾಯಿ ಮತ್ತು ಸಂಬಂಧಿಕರು ಬಂದು ಗೋಳಾಡ್ತಾರೆ, ನನ್ನ ಮಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಯಾರೋ ಜೀವ ಹೊಡೆದಾರ ಅಂತೇಳಿ ಆ ವಿಡಿಯೋ ವೈರಲ್ ಆಗ್ಯದ. ಮತ್ತು ಈಗಾಗಲೇ ಮಾಧ್ಯಮದಾಗೂ TV ಮಾಧ್ಯಮದಲ್ಲಿನೂ ಬಂದದ. ಆ ಪ್ರಕಾರ ಇವತ್ತು ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ ಕೇಸ್ ಅಂತೇಳಿ ನಾವು ಪರಿಗಣಿಸ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಮತ್ತು ಈಗಾಗಲೇ ದಂಡೋತಿ ಮತ್ತು ಯೂನಿವರ್ಸಿಟಿ ವಸತಿ ಶಾಲೆಗಳಲ್ಲಿ ಏನೋ ಫುಡ್ ಪಾಯ್ಸನ್ ಅಂತೇಳಿ ಎದುರಾಗ್ಲಿಕ್ಕೈತದ. ಫುಡ್ ಪಾಯ್ಸನ್ ಆದಾಗ ತಕ್ಷಣವೇ ಒಂದು ವಾರ್ಡನ್ ಅಥವಾ ಯಾರಿಗೆ ಸಸ್ಪೆಂಡ್ ಮಾಡಿದ್ರೆ ಇವೆಲ್ಲ ನಡೆಯಲ್ಲ. ಇವತ್ತು ಮುಲಾಜಿ ಬೀಳಕತ್ತಾರೆ ನಮ್ಮ ಸಚಿವರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ. ಯಾಕಂತಂದ್ರೆ ಇದು ನಮ್ಮ ಹೋರಾಟದ ಮನವಿ ಏನಂತಂದ್ರೆ ಪ್ರತಿ 5 ವರ್ಷಕ್ಕಿಂತ ಯಾರು ಹೆಚ್ಚಿಗೆ ಇಲ್ಲಿ ವಾರ್ಡನ್ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು. ಯಾಕೆ ಅವ್ರಿಗೆ ಭಯನೇ ಇಲ್ಲ. ಇವತ್ತು ಖರ್ಗೆ ಅವ್ರಿಗೆ ಭೇಟಿ ಶಾಣಪ್ರಕಾಶ್ ಪಾಟೀಲ್ರಿಗೆ ಭೇಟಿ ಶಾಣಬಸಪ್ಪ ನರಸಪ್ಪರಿಗೆ ಭೇಟಿ ಅಂತೇಳಿ ದಿಮಕ್ಕದ ಇಲ್ಲಿ ನೌಕರಿ ಮಾಡೋರ ಬಲ್ಲಿ. ಆ ದಿಮಕ್ಕ ಕಟ್ಟಾಗಬೇಕಾಯ್ತಂದ್ರೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡಿಗೆಸಿ 5 ವರ್ಷಕ್ಕಿಂತ ಮೇಲ್ಪಟ್ಟ ಕೆಲಸ ಮಾಡುವಂಥವ್ರು ಇವತ್ತು ವಾರ್ಡನ್ ಆಗಲಿ ಮತ್ತು ತಾಲೂಕು ಆಫೀಸರ್ ಆಗಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ 5 ವರ್ಷಕ್ಕಿಂತ ಹೆಚ್ಚಿಗೆ ಮಾಡಿದಂಥವ್ರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗಬೇಕು. ಬರೀ ಯಾದಗಿರಿಲಿದ್ದು ಗುಲ್ಬರ್ಗಲ್ಲಿದ್ದ ಚಿತ್ತಾಪುರ ಶೇಡಮ್ ಅಂತ ಆಗಬಾರ್ದು. ಇದು ನಮ್ಮ ಒತ್ತಡ. ಮತ್ತು ಈಗಾಗಲೇ ಭದ್ರ ಸರ್ ಹೇಳಿದಾಗೆ ಈ ಎಲ್ಲ ಘಟನೆಗಳ ಬಗ್ಗೆ ಇವತ್ತು ಶೇಡಮ್ದಲ್ಲಿ ಸೋದರಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಮತ್ತು ಇವತ್ತು ಗುರುಮಿಟ್ಕಲ್ಲಲ್ಲಿ ಆತ್ಮಹತ್ಯೆ ಅದು ಕೊಲ್ಲಿನೇ ಅದ. ಯಾಕೆ ಹುಡುಗಿ ಸಂಬಂಧಿಕರು ಹೇಳಕತ್ತಾರ, ಇವೆರಡು ಶಿವಡಿಗೆ ತನಿಖೆ ಒಪ್ಪಿಸ್ಬೇಕು. ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ವಸತಿ ನಿಲಯ ಇವತ್ತು BCM ಆಗಲಿ, ಸಾಮಾಜಿಕ ಕಲ್ಯಾಣ ಇಲಾಖೆ ಆಗಲಿ 5 ವರ್ಷಗಳ ಮೇಲ್ಪಟ್ಟು ಒಂದು ತಾಲೂಕದಲ್ಲಿ ಒಂದು ಜಿಲ್ಲೆಯಲ್ಲಿದ್ದ ಕೆಲಸ ಮಾಡುವಂಥವ್ರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತೀವಿ. ಇವತ್ತು ಸರ್ಕಾರದ ಸಚಿವರಾಗಲಿ, ಶಾಸಕರಾಗಲಿ ಈ ಘಟನೆಗಳು ಸೈಲೆಂಟ್ ಕುಂತು ತಮ್ಮ ಮೇಲೆ ಕೇಳೋದು. ಇಲ್ಲಿ ಮಕ್ಕಳ ಜೊತೆ ಚೆಲ್ಲಾಟ ಆಡ್ಲಕೈತಾರ ಸಚಿವರು ಮತ್ತು ಸರ್ಕಾರ. ಮಕ್ಕಳ ಜೊತೆ ಚೆಲ್ಲಾಟ ಆಡಲಿದ್ದ ನಿಮ್ಗೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಒಳ್ಳೆ ಕಾಲ ಬರೋದಿಲ್ಲ. ದಯಮಾಡಿ ಇವತ್ತು ಪ್ರಿಯಾಂಕ್ ಸಾಹೇಬ್ ಇರ್ಬೋದು, ಇನ್ನೊಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೇ ಇರಲಿ, ಕರ್ನಾಟಕದಲ್ಲಿ ಮಕ್ಕಳದು ಬಗ್ಗೆ ಸರಿಯಾಗಿ ರಕ್ಷಣೆ ಕೊಡುವಂಥ ಕೆಲಸ ತೀವ್ರಗತಿಯಲ್ಲಿ ಸರ್ಕಾರ ಮಾಡ್ಬೇಕಂತೇಳಿ ಒತ್ತಾಯಪಡಿಸ್ತೇವೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಕ್ರಾಂತಿ, ರಾಜ್ಯ ಸಂಘಟನಾ ಸಂಚಾಲಕರು, DSS.